ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ತುಂಬ ಚೆನ್ನಾಗಿ ನಡೀತಾ ಇದೆ. ಈ ಹೊಸ ವರ್ಷದಲ್ಲಿ ನನ್ನ ಮೊದಲ ಮೂವಿ ರಿಲೀಸ್ ಆಗ್ತಿರೋದು ಕರಿಕಾಡನೆ. ಆ ವಿಷಯಕ್ಕೆ ಇನ್ನೊಮ್ಮೆ ತುಂಬ ಖುಷಿ ಇದೆ. ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಮಾಡಿರುವಂಥ ಮೂವಿ ಕರಿಕಾಡ. ಯಾಕಂದರೆ ಈ ಥರ ಮೊದಲ ಪ್ರೊಸೆಸ್ಸಿಂದ ಹಿಡಿದುಬಿಟ್ಟು ಎಂಡ್ ತನಕ ಏನು ನಡೀತಾ ಇದ್ದರೆ ಈಗಲೂ ಯಾವ ಥರ ಇವರು ಈ ಟೀಮ್ ವರ್ಕ್ ಮಾಡ್ತಿದೆ ಅನ್ನೋದನ್ನು ನಾವು ಕಣ್ಣಾರೆ ನೋಡಿದ್ದೀವಿ. ತುಂಬ ಚೆನ್ನಾಗಿದೆ. ಬಿಟ್ಟಂಥ ಟ್ರೈಲರ್ಗೆ ತುಂಬ ಅದ್ಭುತವಾದಂಥ ಪ್ರತಿಕ್ರಿಯೆಯನ್ನು ತೋರಿಸಿದ್ದಾರೆ ಎಲ್ಲ ಕಡೆ, ಎಲ್ಲ ಸ್ಟೇಟಿಂದ ಕೂಡ. ಈಗ ಇನ್ನೊಂದು ಸಾಂಗ್ ರಿಲೀಸ್ ಆಗ್ತಾಯಿದೆ. ಆ ಸಾಂಗಲ್ಲಿ ನಾನು ಇರಬೇಕಿತ್ತು, ನಾನಿಲ್ಲ ಆ ಸಾಂಗಲ್ಲಿ. ಹಾಗಾಗಿ ಈ ಸಾಂಗ್ನ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ. ಇನ್ನೇನು Feb 6ಗೆ ನಮ್ಮ ಮೂವಿ ರಿಲೀಸ್ ಆಗ್ತಿದೆ ಕರಿಕಾಡ. ಎಲ್ಲರೂ ನೋಡಿ, ನೀವೆಲ್ಲರೂ ತುಂಬ ಎಂಜಾಯ್ ಮಾಡ್ತೀರಾ. ಎಲ್ಲ ಥರದ ಎಮೋಷನ್ ಈ ಒಂದು ಚಿತ್ರದಲ್ಲಿದೆ. ಸೊ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಸರ್, ನೀವು ಇರಬೇಕಿತ್ತು ಬಟ್ ಇಲ್ಲ ಅಂತ ಹೇಳಿದ್ರಲ್ಲ, ಯಾಕೆ? ಅವರು ಹೀರೋಯಿನ್ ತುಂಬ ಚೆನ್ನಾಗಿದ್ದಾರೆ, ಅವ್ರನ್ನ ನೀವು ಎತ್ತಾಕೊಂಡು ಹೋಗ್ಬಿಟ್ರೆ ಅಂತನಾ? ಭಯ ಆಗೋಯ್ತಾ? ನಮ್ಮ ಹೀರೋ ಚೆನ್ನಾಗಿದ್ದಾರೆ, ನಮ್ಮ ಹೀರೋಯಿನ್ನು ಚೆನ್ನಾಗಿದ್ದಾರೆ, ಮತ್ತೆ ಗೆಸ್ಟ್ ಅಪಿಯರೆನ್ಸ್ ಆಗಿ ಬಂದಂತಹ ಮೇಡಮು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದ್ದಾರೆ. ನಾವು ಶೂಟ್ ಮಾಡಿದಾಗ ನಾನೊಂದು ಲುಕ್ಕಲ್ಲಿದ್ದೆ. ಐಟಮ್ ಸಾಂಗ್ ತುಂಬ ಲೇಟಾಗಿ ಶೂಟ್ ಮಾಡ್ತಿರ್ಬೇಕಾದ್ರೆ ಆ ಲುಕ್ಕಿಂದ ಇನ್ನೊಂದು ಲುಕ್ಗೆ ಹೋಗ್ಬಿಟ್ಟಿದ್ವಿ ನಾವು. ಸೊ ಈ ಲುಕ್ ಚೇಂಜ್ ಆದ ಕಾರಣ ಅಲ್ಲಿ ಲುಕ್ ಕೊಡೋಕ್ಕಾಗಿಲ್ಲ ನಮಗೆ. ಪರವಾಗಿಲ್ಲ, ಇವತ್ತು ಸಾಂಗ್ ರಿಲೀಸ್ ಆದಮೇಲೆ ನೀವು ಅವ್ರ ಜೊತೆ ಹುಕ್ ಸ್ಟೆಪ್ ಮಾಡಬೇಕು. ಓಕೆನಾ? ಡೀಲಾ? ಏನು ಹುಕ್ ಸ್ಟೆಪ್ ಸರ್? ಮಾಡೋಣ. ನಮ್ಮ ಟೀಚರ್ ಅಲ್ಲೇ ಇದ್ದಾರೆ, ಮಾಡೋಣ ಖಂಡಿತ. ಥ್ಯಾಂಕ್ ಯು. ಮತ್ತೊಮ್ಮೆ ಯಶ್ ಶೆಟ್ಟಿ ಅವರಿಗೆ ಹಾಗೂ ನಮ್ಮ ವಿಜಯ್ ಚಂದೂರ್ ಅವ್ರಿಗೆ ಒಂದು ಜೋರ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಈ ಸಾಂಗಲ್ಲಿ ನಾನು ಮಾಡಿದ್ದೀನಿ. ಯಾವ ಸಾಂಗ್? ಒಂದೆರಡು ಸ್ಟೆಪ್ ಹಾಕಿದ್ದೀನಿ ಕೃತಿ ಜೊತೆ. ಓ, ಸಖತ್ ಮಜಾ ಇದೆ. ಕೃತಿ ಅವ್ರು ನೋಡಕ್ ಚೆನ್ನಾಗಿದ್ದಾರೆ, ಸಾಂಗ್ ಚೆನ್ನಾಗಿದೆಯಾ? ಸಾಂಗು ಚೆನ್ನಾಗಿದೆ, ಸಾಂಗಲ್ಲಿರೋ ಕೃತಿನೂ ಚೆನ್ನಾಗಿದ್ದಾಳೆ. ಕೃತಿ ಜೊತೆ ಆಡಿರೋ ನಾನು ನಟರಾಜು ಸೂಪರ್ ಆಗಿದ್ದೀವಿ. ದಯವಿಟ್ಟು ನೋಡಿ ಸಿನಿಮಾನ. ತುಂಬ ಚೆನ್ನಾಗಿ ನಡೀತಾ ಇದೆ. ಈ ಹೊಸ ವರ್ಷದಲ್ಲಿ ನನ್ನ ಮೊದಲ ಮೂವಿ ರಿಲೀಸ್ ಆಗ್ತಿರೋದು ಕರಿಕಾಡನೆ. ಆ ವಿಷಯಕ್ಕೆ ಇನ್ನೊಮ್ಮೆ ತುಂಬ ಖುಷಿ ಇದೆ. ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಮಾಡಿರುವಂಥ ಮೂವಿ ಕರಿಕಾಡ. ಯಾಕಂದರೆ ಈ ಥರ ಮೊದಲ ಪ್ರೊಸೆಸ್ಸಿಂದ ಹಿಡಿದುಬಿಟ್ಟು ಎಂಡ್ ತನಕ ಏನು ನಡೀತಾ ಇದ್ದರೆ ಈಗಲೂ ಯಾವ ಥರ ಇವರು ಈ ಟೀಮ್ ವರ್ಕ್ ಮಾಡ್ತಿದೆ ಅನ್ನೋದನ್ನು ನಾವು ಕಣ್ಣಾರೆ ನೋಡಿದ್ದೀವಿ. ತುಂಬ ಚೆನ್ನಾಗಿದೆ. ಬಿಟ್ಟಂಥ ಟ್ರೈಲರ್ಗೆ ತುಂಬ ಅದ್ಭುತವಾದಂಥ ಪ್ರತಿಕ್ರಿಯೆಯನ್ನು ತೋರಿಸಿದ್ದಾರೆ ಎಲ್ಲ ಕಡೆ, ಎಲ್ಲ ಸ್ಟೇಟಿಂದ ಕೂಡ. ಈಗ ಇನ್ನೊಂದು ಸಾಂಗ್ ರಿಲೀಸ್ ಆಗ್ತಾಯಿದೆ. ಆ ಸಾಂಗಲ್ಲಿ ನಾನು ಇರಬೇಕಿತ್ತು, ನಾನಿಲ್ಲ ಆ ಸಾಂಗಲ್ಲಿ. ಹಾಗಾಗಿ ಈ ಸಾಂಗ್ನ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ. ಇನ್ನೇನು Feb 6ಗೆ ನಮ್ಮ ಮೂವಿ ರಿಲೀಸ್ ಆಗ್ತಿದೆ ಕರಿಕಾಡ. ಎಲ್ಲರೂ ನೋಡಿ, ನೀವೆಲ್ಲರೂ ತುಂಬ ಎಂಜಾಯ್ ಮಾಡ್ತೀರಾ. ಎಲ್ಲ ಥರದ ಎಮೋಷನ್ ಈ ಒಂದು ಚಿತ್ರದಲ್ಲಿದೆ. ಸೊ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಸರ್, ನೀವು ಇರಬೇಕಿತ್ತು ಬಟ್ ಇಲ್ಲ ಅಂತ ಹೇಳಿದ್ರಲ್ಲ, ಯಾಕೆ? ಅವರು ಹೀರೋಯಿನ್ ತುಂಬ ಚೆನ್ನಾಗಿದ್ದಾರೆ, ಅವ್ರನ್ನ ನೀವು ಎತ್ತಾಕೊಂಡು ಹೋಗ್ಬಿಟ್ರೆ ಅಂತನಾ? ಭಯ ಆಗೋಯ್ತಾ? ನಮ್ಮ ಹೀರೋ ಚೆನ್ನಾಗಿದ್ದಾರೆ, ನಮ್ಮ ಹೀರೋಯಿನ್ನು ಚೆನ್ನಾಗಿದ್ದಾರೆ, ಮತ್ತೆ ಗೆಸ್ಟ್ ಅಪಿಯರೆನ್ಸ್ ಆಗಿ ಬಂದಂತಹ ಮೇಡಮು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದ್ದಾರೆ. ನಾವು ಶೂಟ್ ಮಾಡಿದಾಗ ನಾನೊಂದು ಲುಕ್ಕಲ್ಲಿದ್ದೆ. ಐಟಮ್ ಸಾಂಗ್ ತುಂಬ ಲೇಟಾಗಿ ಶೂಟ್ ಮಾಡ್ತಿರ್ಬೇಕಾದ್ರೆ ಆ ಲುಕ್ಕಿಂದ ಇನ್ನೊಂದು ಲುಕ್ಗೆ ಹೋಗ್ಬಿಟ್ಟಿದ್ವಿ ನಾವು. ಸೊ ಈ ಲುಕ್ ಚೇಂಜ್ ಆದ ಕಾರಣ ಅಲ್ಲಿ ಲುಕ್ ಕೊಡೋಕ್ಕಾಗಿಲ್ಲ ನಮಗೆ. ಪರವಾಗಿಲ್ಲ, ಇವತ್ತು ಸಾಂಗ್ ರಿಲೀಸ್ ಆದಮೇಲೆ ನೀವು ಅವ್ರ ಜೊತೆ ಹುಕ್ ಸ್ಟೆಪ್ ಮಾಡಬೇಕು. ಓಕೆನಾ? ಡೀಲಾ? ಏನು ಹುಕ್ ಸ್ಟೆಪ್ ಸರ್? ಮಾಡೋಣ. ನಮ್ಮ ಟೀಚರ್ ಅಲ್ಲೇ ಇದ್ದಾರೆ, ಮಾಡೋಣ ಖಂಡಿತ. ಥ್ಯಾಂಕ್ ಯು. ಮತ್ತೊಮ್ಮೆ ಯಶ್ ಶೆಟ್ಟಿ ಅವರಿಗೆ ಹಾಗೂ ನಮ್ಮ ವಿಜಯ್ ಚಂದೂರ್ ಅವ್ರಿಗೆ ಒಂದು ಜೋರ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಈ ಸಾಂಗಲ್ಲಿ ನಾನು ಮಾಡಿದ್ದೀನಿ. ಯಾವ ಸಾಂಗ್? ಒಂದೆರಡು ಸ್ಟೆಪ್ ಹಾಕಿದ್ದೀನಿ ಕೃತಿ ಜೊತೆ. ಓ, ಸಖತ್ ಮಜಾ ಇದೆ. ಕೃತಿ ಅವ್ರು ನೋಡಕ್ ಚೆನ್ನಾಗಿದ್ದಾರೆ, ಸಾಂಗ್ ಚೆನ್ನಾಗಿದೆಯಾ? ಸಾಂಗು ಚೆನ್ನಾಗಿದೆ, ಸಾಂಗಲ್ಲಿರೋ ಕೃತಿನೂ ಚೆನ್ನಾಗಿದ್ದಾಳೆ. ಕೃತಿ ಜೊತೆ ಆಡಿರೋ ನಾನು ನಟರಾಜು ಸೂಪರ್ ಆಗಿದ್ದೀವಿ. ದಯವಿಟ್ಟು ನೋಡಿ ಸಿನಿಮಾನ.